ತುಂಬಾ ಚೆನ್ನಾಗಿ ಡ್ರೀಮ್ ಇರುತ್ತೆ ಒಂದು BMW ತಗೊಳ್ಳೋಣ ಅಂತ. ಸೊ ನೋಡಬಹುದು ನೀವು ಜಸ್ಟ್ ನೀವು 70 to 80,000 ನೀವು ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. ಒಂದು 55 to 57 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಗಾಡಿ ನಿಮಗೆ. ಓಕೆ 55 ರೇಂಜ್ ಮಾಡಿಸ್ಕೊಡ್ತೀರಾ ನೀವು? ಹೌದು, 2018 ಮಾಡಲು ತುಂಬಾ ಚೆನ್ನಾಗಿದೆ. ಜಸ್ಟ್ ನಿಮ್ಗೆ ಇದು ಅಂದ್ಬಿಟ್ಟು 80,000 ಹೇಳ್ತಾರೆ, 75,000 ಮಾಡಿಸ್ಕೊಡ್ತೀನಿ ನಿಮ್ ಚಾನೆಲ್ ಕಡೆಯಿಂದ ಬಂದು ಸರ್. 55,000 ಕೋಟ್ ಮಾಡ್ತಾರೆ ಗಾಡಿನ ಇದೂನು. ಓಕೆ ಮ್ಯಾಗ್ವಿಲ್ ಇರೋ ವೆಹಿಕಲ್ ಈ ಗಾಡಿ ನಿಮ್ಗೆ ಒಂದು 48 to 50,000 ಮಾಡಿಸ್ಕೊಡ್ತೀನಿ ಸರ್. ನಿಮಗೆ 80,000 ಹೇಳ್ತಾರೆ, ಒಂದು 85,000 ಮಾಡಿಸ್ಕೊಟ್ಬಿಡೋಣ ಸರ್. 85,000 ಮಾಡಿಸ್ಕೊಡ್ತೀರಾ? 2018 ಮಾಡಲ್ R15 ಸಿಂಗಲ್ ಓನರ್ ಆಗಿದೆ ವೆಹಿಕಲ್. ಅದು 22 65,000 ಹೇಳ್ತಾರೆ ಸರ್, ಒಂದ್ ಸ್ವಲ್ಪ ಕಡಿಮೆ ಮಾಡಿಸ್ಕೊಡೋಣ ಸರ್ ಅದನ್ನು ಬೇಕಂದ್ರೆ. ಓಕೆ ಸರ್, ಫೈನಲ್ ಹೇಳ್ಬಿಡಿ ಸರ್. ನೀವು 65,000 ಹೇಳ್ತಾ ಇದ್ದೀರಾ, 60,000 ಮಾಡಿಸ್ಕೊಡ್ತೀನಿ. 60,000 ರೌಂಡ್ ಫಿಗರ್ 60,000 ಮಾಡಿಸ್ಕೊಡ್ತೀರಾ? ಹೇಳಿ ಬರೀ 55,000 ರೂಪಾಯಿ ಸರ್ ಹೇಳ್ತಾರೆ. ಬರೀ 55,000 ರೂಪಾಯಿ ಹೇಳ್ತಾ ಇದ್ದೀರಾ ನೀವು? ನೋಡಬಹುದು 55,000 ರೂಪಾಯಿ ಹೇಳ್ತಾ ಇದ್ದೀನಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನಿಮ್ಗೆ ಗಾಡಿ. ಸೊ ನೋಡಬಹುದು ಯಾರಾದ್ರೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಭಾರತ್ ಬೈಕ್ಸ್ಗೆ ಬಂದಿದ್ದೀನಿ. ಈ ಶೋರೂಮ್ ಬಂದ್ಬಿಟ್ಟು ನಮ್ಮ VV ಅಲ್ಲಿ ಲೊಕೇಟ್ ಆಗಿರೋದೆ. ಇವ್ರ ಹತ್ರ ಏನೇನು ಕಲೆಕ್ಷನ್ ಇದೆ, ಯಾವ ತರ ಕಲೆಕ್ಷನ್ ಇದೆ, ಪ್ರೈಸಿಂಗ್ ಎಲ್ಲ ಹೇಗಿದೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಸೊ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡೋಕೆ ನಮ್ಮ ಜೊತೆ ಭರತ್ ಸರ್ ಇದ್ದಾರೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವ್ಯೂವರ್ಸ್ಗೆ ಭಾರತ್ ಬೈಕ್ಸ್ ಎಲ್ಲಿ ಬರುತ್ತೆ ಅಡ್ರೆಸ್ ನೀವು ಹೇಳಿ ಸರ್. ಸರ್ ಭಾರತ್ ಬೈಕ್ಸ್ ಬಂದ್ಬಿಟ್ಟು ಇಲ್ಲಿ ಸಜ್ಜೇಂದ್ರ ಸರ್ಕಲ್ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ಸರ್ಕಲ್. ಸೀದಾ ಬಂದಿದೆ ಕೆನರಾ ಬ್ಯಾಂಕ್ ಅನ್ಸುತ್ತೆ. ಕೆನರಾ ಬ್ಯಾಂಕ್ ಆಪೋಸಿಟ್ ನಮ್ದು ಭರತ್ ಬೈಕ್ಸ್ ಅಂತ. ಭರತ್ ಬೈಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಭಾರತ್ ಬೈಕ್ಸ್ ಇದೆ. ನೋಡಬಹುದು ನೀವು ಎಲ್ಲ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಕೂಡ ನಾನು ಹಾಕಿದ್ದೀನಿ, ಲೊಕೇಶನ್ ನೋಡಬಹುದು ನೀವು. ಸರ್ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಒಂದು 30,000 ರೂಪಾಯಿಂದ ಸಿಗುತ್ತೆ ಸರ್. 30,000 20,000 ಡೌನ್ ಪೇಮೆಂಟ್ ತಗೊಂಡ್ರೆ ನಿಮ್ಗೆ ಯಾವ ತರ ವೆಹಿಕಲ್ ಬೇಕು ಎಲ್ಲ ತರ ವೆಹಿಕಲ್ ನನಗೆ ಇಸ್ಕೊಡ್ತೀನಿ. ನೀವೆಲ್ಲ ಲೋನ್ ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ಚೆನ್ನಾಗಿದೆ, ನಿಮ್ಗೆ ಯಾವ ತರ ವೆಹಿಕಲ್ ಬೇಕೋ ಆ ತರ ನಾನು ಇಸ್ಕೊಡ್ತೀನಿ. ನೀವೆಲ್ಲ ಮಾಡ್ಕೊಡ್ತೀರಾ ನೀವು? ಸೊ ಲೋನ್ ಆಪ್ಷನ್ ಆಯಾಬುಜ ತನಕ ಸಿಗುತ್ತೆ ಗಾಡಿ. ಓಕೆ, ಸೊ ಲೋನ್ಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು? ಸೊ ಎಷ್ಟು ಟೈಮಲ್ಲಿ ಅಪ್ರೂವ್ ಆಗುತ್ತೆ? ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಮೇಲೆ ಹೇಳ್ಬೇಕಂದ್ರೆ ಸಿವಿಲ್ ಸ್ಕೋರ್ ಬೇಕು. ಓಕೆ, ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮಗೆ ಲೋನ್ ಆಗ್ಬಿಡುತ್ತೆ. ಲೋನ್ ಆಗ್ಬಿಡುತ್ತೆ ಹಾಫ್ ಅನ್ ಅವರ್ ಅಲ್ಲಿ ಲೋನ್ ಆಗುತ್ತೆ ನಿಮಗೆ. ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ನೀವು ಲೋನ್ ಮಾಡ್ಕೊಡ್ತೀರಾ? ನೀವು 1 ಅವರ್ ಅಲ್ಲಿ ಗಾಡಿ ಡೆಲಿವರಿ ಕೊಡ್ತೀರಾ. ಓಕೆ, ಎಲ್ಲ ಚೆನ್ನಾಗಿದೆ. ಓಕೆ, ಸೊ ನೀವು ವಿವಿ ಮಾರ್ಕೆಟ್ ಅಲ್ಲಿ ಇದ್ದೀರಾ ನೀವು? ಸೊ ಇಲ್ಲಿ ಸುಮಾರು ಅಂಗಡಿಗಳು ಇದಾವೆ. ಸೊ ಕಸ್ಟಮರ್ಸ್ ಅವರೆಲ್ಲ ಬಿಟ್ಬಿಟ್ಟು ನಿಮ್ಮ ಹತ್ರ ಯಾಕೆ ಬರಬೇಕು? ನಾವು ಕಸ್ಟಮರ್ಗೆ ಆ ತರ ರೆಸ್ಪಾನ್ಸ್ ಮಾಡ್ತೀವಿ. ಓಕೆ, ಆಮೇಲೆ ಯಾವ್ದೇ ತರ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ಸ್ ಇರೋ ವೆಹಿಕಲ್ಸ್ ಮಾಡಲ್ಲ. ಓಕೆ, ಬೆಟರ್ ಕಂಡೀಷನ್ ವೆಹಿಕಲ್ ಇರುತ್ತೆ. ಓಕೆ, ಒಂದ್ ಗಾಡಿ ಕೇಳಿದ್ರೆ 4 ಗಾಡಿ ತೋರಿಸ್ತೀವಿ. ಓಕೆ, ಅವ್ರು ಯಾವ ಸೆಲೆಕ್ಷನ್ ಆಗುತ್ತೆ ಅದೇ ಗಾಡಿ ಕೊಡ್ತೀವಿ. ಬೆಟರ್ ವೆಹಿಕಲ್ ಸಿಗುತ್ತೆ, ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಅದಕ್ಕೋಸ್ಕರನೇ ಭರತ್ ಬೈಕ್ಸ್ಗೆ ಬರ್ತಾರೆ. ಓಕೆ, ಸೊ ಎಲ್ಲ ಜೆನ್ಯೂನ್ ಎಲ್ಲ ನೀವು ಮಾಡೋದು, ಏನೋ ಪ್ರಾಬ್ಲಮ್ ಮಾತ್ರ ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ ಏನು ಮಾಡಲ್ಲ ಆ ತರ ವೆಹಿಕಲ್ಸ್ ಎಲ್ಲ? ಸರ್ ಆ ತರ ವೆಹಿಕಲ್ಸ್ ಮಾಡೋದೇ ಇಲ್ಲ ನಾವು. ಓಕೆ, ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ಟೆ ಬಿಸ್ನೆಸ್ ಮಾಡ್ತೀವಿ. ಓಕೆ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರಿಗೆ ತೋರಿಸ್ಕೊಳ್ಳೋಣ ಮೊಬೈಲ್ಸ್ ಎಲ್ಲ ಇದೆ ನೋಡಿ ಸರ್. ಡೀಟೇಲ್ಸ್ ಹೇಳಿ ಸರ್. ಇದು ಆಕ್ಟಿವಾ 125cc 2024 ಮಾಡಲ್ ಡಿಸೆಂಬರ್ ವೆಹಿಕಲ್. ಓಕೆ, ಜಸ್ಟ್ ನಿಮಗೆ 78,000 ಕೋಟ್ ಮಾಡ್ತಾರೆ. ಓಕೆ, 5,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಅಷ್ಟೇನಾ? 24 ಮಾಡಲ್ ಸರ್, ಜಿನಿನ್ 5,000 ಕಿಲೋಮೀಟರ್ ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. ಓಕೆ, ಏನೇ ಡೌಟ್ಸ್ ಇದೆ ಶೋರೂಮ್ ಅಲ್ಲಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಬಂದು ದುಡ್ಡು ಕೊಟ್ಟು ತಗೊಂಡೋಗಿ ಸರ್. ಓಕೆ ಸರ್, ಓನರ್ಶಿಪ್ ಇದಕ್ಕೆ? ಸರ್ ಸಿಂಗಲ್ ಅಂಡ್ ಯೂಸ್ ಸರ್. ಸಿಂಗಲ್ ಓನರ್ ಇದು? ಹೌದು. ಓಕೆ ಸರ್, ಪ್ರೈಸ್ ಇದಕ್ಕೆ ಏನ್ ಹೇಳ್ತಾ ಇದ್ದೀರಾ ನೀವು? ಸರ್ ಇದಕ್ಕೆ ನಿಮಗೆ ಬರೀ 78,000 ಹೇಳ್ತಾನೆ, ಸ್ವಲ್ಪ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಓಕೆ, 78,000 4 ಇಂದ 5,000 ರೂಪಾಯಿ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಹೌದು ಸರ್. ಓಕೆ, ಲೋನ್ ಅಲ್ಲಿ ಬೇಕು ಅಂದ್ರೆ ಈ ಗಾಡಿ? ಸರ್ ಲೋನ್ ಅಲ್ಲಿ 100% ನೀವು ಬರೀ 20,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ. ಓಕೆ, 20 ಇಂದ 30,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಇದು ತಗೊಂಡೋಗಿ ಸರ್ ಗಾಡಿ ಇದು. ಓಕೆ, ಬರೀ ನೀವು 20 ಇಂದ 25,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. ಆಕ್ಟಿವಾ 125cc ನೋಡಬಹುದು ನೀವು. ಸರ್ ಅಪ್ರೆಲ್ಲ SR 150 ಇದು ಬರೀ 16,000 ಕಿಲೋಮೀಟರ್ ಓಡಿದೆ. ಓಕೆ, ಸಿಂಗಲ್ ಹ್ಯಾಂಡ್ ಯೂಸ್ಡ್. ಓಕೆ, ನೋಡ್ಸಿ ಸರ್, 2 ಟೈರ್ ಬ್ರ್ಯಾಂಡ್ ನ್ಯೂ ಇದೆ, ಮಿಂಟ್ ಕಂಡೀಷನ್ ಇದೆ, ಸಿಂಗಲ್ ಸ್ಕ್ರಾಚ್ ಇಲ್ಲ. ಓಕೆ, ಪಿನ್ ಏನಿದೆ ಎಲ್ಲ ಸರ್ವಿಸ್ ಮಾಡಿ ಪಾಲಿಶ್ ಮಾಡಿ ಓಕೆ, ಎಲ್ಲಾ ತರಾನು ನಿಮ್ಗೆ ಗಾಡಿ ನಿಲ್ಸಿರೋದು. ಜಸ್ಟ್ ನಿಮ್ಗೆ 60,000 ಕೋಟ್ ಮಾಡ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ನೀವು ಅರೌಂಡ್ ಒಂದು 55 to 57 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಗಾಡಿ ನಿಮಗೆ. ಓಕೆ, 55 ರೇಂಜ್ ಮಾಡಿಸ್ಕೊಡ್ತೀರಾ ನೀವು? ಹೌದು, ಗಾಡಿನಲ್ಲಿ ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್, ಮಿಂಟ್ ಕಂಡೀಷನ್ ಇದೆ. ಓಕೆ, ಹಂಗೆ ಡೌನ್ ಪೇಮೆಂಟ್ ಹೇಳ್ಬಿಡಿ ಸರ್. ಎಷ್ಟು ಮಾಡಬೇಕು? ಇದು ಅಪ್ರಿಲ್ ಆಗೆಲ್ಲ ನಿಮಗೆ ಮಿನಿಮಮ್ ಒಂದು 30,000 ಡೌನ್ ಪೇಮೆಂಟ್ ತಗೊಂಡ್ರೆ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು 125 ಇದೆ ಆಕ್ಟಿವಾ? ಹೌದು ಸರ್. ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು 2018 ಮಾಡಲ್ ಸರ್. ಇದು 2018 ಮಾಡಲ್. ಹೌದು ಸರ್. ಡಿಸ್ ಬ್ರೇಕ್ ಇರೋ ವೆಹಿಕಲ್ ಸರ್. ಡಿಸ್ ಬ್ರೇಕ್ ಮ್ಯಾಗ್ವಿಲ್ ಡಿಸ್ ಬ್ರೇಕ್ ವೆಹಿಕಲ್ 2018 ಮಾಡಲ್. ಸಿಂಗಲ್ ಓನರ್, ಇನ್ಶೂರೆನ್ಸ್, ಡಬಲ್ ಸೆಟ್ ಕೀ, ಫ್ರಂಟ್ ಗಾರ್ಡ್ ಎಲ್ಲ ಇದೆ, ಬಿಚ್ಚಿದ್ದಾರೆ ಪಾಲಿಶ್ಗೋಸ್ಕರ. ಓಕೆ, ಫುಲ್ ಫಿಟ್ಟಿಂಗ್ ವೆಹಿಕಲ್. ಫುಲ್ ಫಿಟ್ಟಿಂಗ್ ವೆಹಿಕಲ್ ಎಲ್ಲ ಮಾಡಿಸ್ಕೊಡ್ತೀರಾ ನೀವು ಡೆಲಿವರಿ ಟೈಮ್? ಬರೀ 17,000 18,000 ಓಡಿದೆ ಸರ್ ಗಾಡಿ. ಓಕೆ, ಜಿನಿ ನೋಡಿರೋದು. ಟೈರ್ಸ್ ಶೋರೂಮ್ ಇರೋದು ಇವಾಗ ತನಕ ಚೇಂಜ್ ಆಗಿಲ್ಲ. ಅದೇ ಶೋರೂಮ್ ಟೈರ್ಸ್ ಇರೋದು ನೋಡಬಹುದು ನೀವು. ಸರ್ ಇದು ಬರೀ 58,000 ಹೇಳ್ತಾರೆ. ಅರೌಂಡ್ ಒಂದು 55 ರೇಂಜ್ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ. 55 ರಲ್ಲಿ ಮಾಡಿಸ್ಕೊಳ್ಳೋಣ ಸರ್. ಬಿಸ್ನೆಸ್ ಅಂತ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಆನ್ ಟೇಬಲ್ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಡ್ತೀರಾ ನೀವು ನೆಗೋಷಿಯೇಬಲ್? ಸರ್. ಓಕೆ, ಸೊ ಈಗ ಗ್ರಾಜಿಯಾ ಇದೆ ಸರ್. ಇದು ಗ್ರಾಜಿಯಾ ಬಂದ್ಬಿಟ್ಟು 2017 ಮಾಡಲ್. ಜಸ್ಟ್ ಇದು ಒಂದು 55,000 ಕೋಟ್ ಮಾಡ್ತಾರೆ. ಗಾಡಿನ ಇದೂನು. ಓಕೆ, ಮ್ಯಾಗ್ವಿಲ್ ಇರೋ ವೆಹಿಕಲ್ ನೋಡಬಹುದು. ಈ ಗಾಡಿ ನಿಮಗೆ ಒಂದು 48 to 50,000 ಮಾಡಿಸ್ಕೊಡ್ತೀನಿ ಸರ್. ನಿಮಗೆ 48 to 50,000 ಇದೆ ಗಾಡಿನಲ್ಲಿ. ಸರ್ 48 ಗೆ ಮಾಡಿಸ್ಕೊಡಿ ಸರ್. 50 ಬೇಡ ಸರ್, ಮಾಡಿಸ್ಕೊಳ್ಳೋಣ ನಿಮ್ಮ ಚಾನೆಲ್ 48 ಗೆ ಮಾಡಿಸ್ಕೊಡಿ. ಓಕೆ, ನೋಡಬಹುದು. ಲೋನ್ ಅಲ್ಲಿ ಈ ಗಾಡಿ ಬೇಕು ಅಂದ್ರೆ 100% ಲೋನ್ ಅಲ್ಲಿ ಮಾಡಿಸ್ಕೊಳ್ಳೋಣ. 30,000 ಬಂದ್ಮೇಲೆ ತಗೊಂಡ್ಬನ್ನಿ ಸರ್. ಓಕೆ, 30,000 ಲೋನ್ ಮಾಡಿಸೋಣ. ಓಕೆ ಸರ್. ಸೊ ನೆಕ್ಸ್ಟ್ ಇನ್ನೊಂದು ಎಂಟಾರ್ಕ್ ರೇಸ್ ಎಡಿಷನ್ 125 ಇದೆ. ಇದು ಯಾವ ಮಾಡಲ್ ಸರ್? ಇದು ಸರ್ ಇದು 23 ಮಾಡಲ್ ಸರ್. ಇದು ಓಕೆ, 23 ಮಾಡಲ್. ಹೌದು ಸರ್. ಗಾಡಿ ಇದು
ಗಾಡಿ ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ ಒಂದು 8,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಓಕೆ ಇದು ಕಡಿಮೆ ಹೊಡಿದೆ ಗಾಡಿ. 80,000 ಹೇಳ್ತಾವ್ರೆ ಸರ್. ನೆಗೋಷಿಯಬಲ್ ಮಾಡ್ಸ್ಕೊಡ್ತೀನಿ ಸರ್ ನಿಮ್ಗೆ. ಓಕೆ ನೋಡಬಹುದು ಮಾಡಲು ನಿಮ್ಗೆ 45,000 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್. ಓಕೆ ಎಂಟಾರ್ಕ್ 40,000 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ನೀವು ಅದ್ರಲ್ಲಿ ನೀವು ಬಂದ್ಬಿಟ್ಟು ಯಾವ ಗಾಡಿ ಸೆಲೆಕ್ಷನ್ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ಇರೋ ಸ್ಟಾಕ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ ಸರ್ ಡೌನ್ ಪೇಮೆಂಟ್ ಬೇಕು ಅಂದ್ರೆ ಸರ್ ಡೌನ್ ಪೇಮೆಂಟ್ ಬೇರೆ ಇದಕ್ಕೆಲ್ಲ ಒಂದು 25,000 ತಗೊಂಬನ್ನಿ ಸರ್. 25,000 ರೂಪಾಯಿ. ಹೌದು. ಓಕೆ ನೆಕ್ಸ್ಟ್ ಜುಪಿಟರ್ ಇದೆ ನೋಡಿ ಸರ್ 2023 ಮಾಡಲ್ ಸರ್ ಜುಪಿಟರ್ ಇದು. ಓಕೆ ಸಿಂಗಲ್ ಓನರು 60,000 ಹೇಳ್ತವ್ರೆ. ಓಕೆ ಫೈನಲ್ ನಿಮ್ಗೆ ಫೈನಲ್ 60,000 ರೂಪಾಯಿ ಹೇಳ್ತಾ ಇದ್ದಾರೆ. 60,000 ಬೇಕಂತಾರೆ. 23 ಮಾಡಲ್ ಸರ್. 23 ಮಾಡಲ್. ಓಕೆ ಸರ್ ಲೇಟೆಸ್ಟ್ ಮಾಡಲ್ ಗಾಡಿ ಇದು. ಓಕೆ ಲೇಟೆಸ್ಟ್ ಲಿಮಿಟೆಡ್ ಅಡಿಷನಲ್. ಓಕೆ ನೋಡಬಹುದು ನೀವು ಮ್ಯಾಟ್ ಬ್ಲಾಕ್ ಕಲರ್ ಲೇಟೆಸ್ಟ್ ಮಾಡಲ್ ವೆಹಿಕಲ್ ನೋಡಬಹುದು ವಿತ್ ಫುಲ್ ಫಿಟ್ಟಿಂಗ್ ಹಾಕ್ಸಿ ಕೊಡ್ತಾರೆ ಸರ್. 60,000 ರೂಪಾಯಿ. ಓಕೆ 60,000 ರೂಪಾಯಿಗೆ ಫುಲ್ ಫಿಟ್ಟಿಂಗ್ ಎಲ್ಲ ಸಮೇತ ಹೌದು. ಮ್ಯಾಗ್ನೆಟ್ ಡಿಸ್ಪ್ಲೇ ಗಾಡಿ ಸರ್. ಓಕೆ ಇದಕ್ಕೂ ಅಷ್ಟೇ 25,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡಿ ಕೊಡ್ತಾರೆ. 25,000 ತಗೊಂಬನ್ನಿ ಸರ್. ಡೌನ್ ಪೇಮೆಂಟ್ ಸಾಕು, ಜಾಸ್ತಿ ಬೇಡ. ಓಕೆ ಮತ್ತೆ ಇನ್ನೊಂದು ಡಿಯೋ ಇದೆ ನೋಡಿ ಸರ್ 2022 ಸರ್ ಅದು. ಓಕೆ 22 ಮಾಡಲ್ ಇದು ಡಿಯೋ. ಹೌದು ಸರ್. ಓಕೆ ಸಿಂಗಲ್ ಓನರ್ ಸರ್ ಇದು. ಹೌದು ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಈ ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಅದು ನಿಮಗೆ ಬರೀ ಒಂದು 13,000 ಏನೋ ಓಡಿದೆ ಸರ್ ಅದು. ಓಕೆ ನೋಡಬಹುದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಹೌದು ಸರ್ ಇನ್ಶೂರೆನ್ಸ್ ಎಲ್ಲ ಇದೆ. 22 65,000 ಹೇಳ್ತಾರೆ ಸರ್. ಒಂದು ಸ್ವಲ್ಪ ಕಡಿಮೆ ಮಾಡಿಸ್ಕೊಡೋಣ ಸರ್ ಅದನ್ನು ಬೇಕಂದ್ರೆ. ಓಕೆ ಸರ್ ಫೈನಲ್ ಹೇಳ್ಬಿಡಿ ಸರ್. ನೀವು 65,000 ರೂಪಾಯಿ ಹೇಳ್ತಾ ಇದ್ದೀರಾ. 60,000 ಮಾಡಿಸ್ಕೊಡ್ತೀನಿ. 60,000 ರೌಂಡ್ ಫಿಗರ್ 60,000 ನೇ ಮಾಡಿಸ್ಕೊಡ್ತೀರಾ? ಹೌದು. ಓಕೆ ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅಂದ್ರೆ ಸೇಮ್ ಅದೇ 25,000 ನೀವು ತಗೊಂಡ್ಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. ಈಗ ಆಕ್ಟಿವಾ ಇದೆ ನೋಡಬಹುದು ನೀವು. ಸರ್ ಆಕ್ಟಿವಾ ತುಂಬಾ ಮಿಂಟ್ ಕಂಡೀಷನ್ ಇದೆ ಸರ್. 5G ಬರೀ 12,000 ಓಡಿದೆ ಸರ್. ಓಕೆ ಬರೀ 12,000 ಓಡಿದೆ ಸರ್ ಅದು. ಸರ್ ಅದು ಬಂದ್ಬಿಟ್ಟು ನಿಮಗೆ 62,000 ರೂಪಾಯಿ ಹೇಳ್ತಾರೆ. ಒಂದು 58 ರೇಂಜ್ ಅಲ್ಲಿ ಮಾಡಿಸ್ಕೊಡೋಣ ಸರ್ ಅದು ನಿಮಗೆ. 58 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ ಈ ಗಾಡಿ? 56 ರೇಂಜ್ ಅಲ್ಲಿ ಮಾಡಿಸ್ಕೊಡೋಣ ಫೈನಲ್. ಓಕೆ ಸರ್. ಈಗ ವೆಸ್ಪಾ ಇದೆ ಸಿಲ್ವರ್ ಕಲರ್. ವೆಸ್ಪಾ ಬಂದ್ಬಿಟ್ಟು 11,000 ಕಿಲೋಮೀಟರ್ ಓಡಿರೋದು, ಲೇಡಿ ಯೂಸ್ಡ್. ಓಕೆ ಲೇಡಿ ಗಾಡಿ ನಂಬರ್ ತುಂಬಾ ಚೆನ್ನಾಗಿದೆ. ಓಕೆ ಸಿಂಗಲ್ ಹ್ಯಾಂಡ್ ಅದು ಗಾಡಿ. ನೀವು ಹೊಸ ತಗೊಂಡ್ಬೇಕಂದ್ರೆ 2 ಲಕ್ಷ ಹತ್ರ ಬೆಂಬಲ ಆಗ್ಬೇಕು. ಓಕೆ ಜಸ್ಟ್ ಇಲ್ಲಿ 58,000 ಹೇಳ್ತಾರೆ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಸರ್ ಅದು ವೆಸ್ಪಾ. ರೇರ್ ಪೀಸ್ ಸಿಗೋದು ನಮ್ಗೇನೆ ಆ ತರ ಗಾಡಿಗಳು. ಜಸ್ಟ್ 11,000 ಕಿಲೋಮೀಟರ್ ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ ಸರ್ ಆ ಗಾಡಿ. ಅಲ್ಲ ಕಲರ್ ಕೂಡ ಚೆನ್ನಾಗಿದೆ ಸರ್. ಸಿಲ್ವರ್ ಕಲರ್ ತುಂಬಾ ಇಷ್ಟ ಆಗಿದೆ ಕಲರ್ ನನಗೆ. ಅದು ವಿಡಿಯೋನಲ್ಲಿ ನೋಡೋಕ್ಕಿಂತ ಮುಂದೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೂ ಗೊತ್ತಾಗುತ್ತೆ ಕರೆಕ್ಟ್. ಓಕೆ ಬನ್ನಿ ಸರ್ ಈಗ ಬೈಕ್ಸ್ ತೋರಿಸ್ಕೊಳ್ಳೋಣ. ಬೈಕ್ಸ್ ನೋಡಿ ಸರ್. ಸರ್ ಇದು 2013 ಮಾಡಲ್ ಪಲ್ಸರ್. ಓಕೆ 180cc. 180cc ನೋಡಿ ಸರ್ 2013 ಮಾಡಲ್ ಅಂತಾನೆ ಯಾರು ಹೇಳಲ್ಲ. ಟೈರ್ ಎಲ್ಲ ಕವರ್ ಮಾಡಿ ನೋಡಿ. 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಒಂದೇ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಫುಲ್ ಪಿನ್ ಟು ಪಿನ್ ಸರ್ವಿಸ್ ಎಲ್ಲ ಮಾಡಿ ನಿಲ್ಸಿದ್ದಾರೆ. ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ ಗಾಡಿ. ಸರ್ ಇವ್ರು 35,000 ಹೇಳ್ತಾರೆ. ಫೈನಲ್ 30,000 ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಆಗಿ. ಸೊ ನೆಕ್ಸ್ಟ್ ಅದೇ ಇನ್ನೊಂದು ಪಲ್ಸರ್ ಇದೆ 200 NS ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ. ಇದು ಯಾವ ಮಾಡಲ್ ಸರ್ ಇದು ಗಾಡಿ? 2018 ಮಾಡಲ್ ಸರ್. ಸರ್ ಇದು ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಎಲ್ಲ ಸರ್ವಿಸ್ ಎಲ್ಲ ಮಾಡಿ ನಿಲ್ಸಿರೋದು. ಓಕೆ ಪಿನ್ ಟು ಪಿನ್. ನೀವೇನು ತಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡ್ಬೇಕು, ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಏನು ಇಲ್ಲ. ಓಕೆ 2018 ಮಾಡಲ್ ತುಂಬಾ ಚೆನ್ನಾಗಿದೆ. ಜಸ್ಟ್ ನಿಮ್ಗೆ ಇದು ಬಂದ್ಬಿಟ್ಟು 80,000 ಹೇಳ್ತಾರೆ. 75,000 ಮಾಡಿಸ್ಕೊಡ್ತೀನಿ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್. 75,000 ಗೆ ಮಾಡಿಸ್ಕೊಡ್ತೀರಾ ನೀವು? NS 2018 ಮಾಡಲ್ ಸರ್. 18 ಮಾಡಲ್ ಯಾರು ಮಾರ್ಕೆಟ್ ಅಲ್ಲೇ ಕೊಡಲ್ಲ. ವಿವಿ ಪ್ರಮ್ ಚೆಕ್ ಮಾಡ್ಕೊಂಡು ಬಂದು ಆಮೇಲೆ ಗಾಡಿ ತಗೊಳಕ್ಕೆ. ಓಕೆ 75,000 ರೂಪಾಯಿಗೆ 18 ಮಾಡಲ್ ಪಲ್ಸರ್ 200 NS ಸಿಗ್ತಾ ಇದೆ. ಅದು ಕೂಡ ನೋಡಬಹುದು ನೀವು. ಲೋನ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಲೋನ್ ಅಲ್ಲಿ ಜಸ್ಟ್ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಸರ್ ಈ ಗಾಡಿಗೆ? ಸರ್ ಈ ಗಾಡಿಗೆ ಬರೀ ನೀವು ಒಂದು 30,000 ತಗೊಂಬನ್ನಿ ಸರ್. ಓಕೆ ಬರೀ ನೀವು 30,000 ರೂಪಾಯಿ ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. NS 2018 ಮಾಡಲ್ 200cc ನೋಡಬಹುದು ಸರ್. ಇದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಈ ಗಾಡಿಗೆ? ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಇಲ್ಲಾಂದ್ರೆ ಮಾಡಿಸಿ ಕೊಡ್ತೀವಿ ಸರ್. ಇನ್ಶೂರೆನ್ಸ್ ನೇಮ್ ಟ್ರಾನ್ಸ್ಫರ್ ಅದೆಲ್ಲ ಕಂಪಲ್ಸರಿ ಮಾಡಿಸ್ಲೇಬೇಕು ಸರ್ ನಮ್ಮ ಹತ್ರ ಬಂದ್ಮೇಲೆ. ಓಕೆ ಸರ್. ಓಕೆ ಸರ್ ನಮ್ಮ ಹತ್ರ ಸ್ಪೋರ್ಟ್ಸ್ ವೆಹಿಕಲ್, ಪ್ರೀಮಿಯಂ ವೆಹಿಕಲ್, ಯಾವ ತರ ವೆಹಿಕಲ್ ಬೇಕು ನಿಮಗೆ? ಬುಲೆಟ್ ಬೇಕಾ, ಹಿಮಾಲಯನ್ ಬೇಕಾ, ಎಕ್ಸ್ಪ್ರೆಸ್ ಬೇಕಾ, ಆಫ್ ರೋಡಿಂಗ್ ಗಾಡಿಯಿಂದ ಹಿಡ್ಬಿಟ್ಟು ಸ್ಪೋರ್ಟ್ಸ್ ಗಾಡಿಯಿಂದ ಹಿಡ್ಬಿಟ್ಟು ಎಲ್ಲಾ ತರ ಸಿಗುತ್ತೆ. ಎಲ್ಲಾ ತರ ವೆಹಿಕಲ್ಸ್ ಎಲ್ಲ ಗಾಡಿ ಇದೆ. ಎಲ್ಲ ತೋರಿಸೋಣ ಸರ್. ಒಂದೊಂದಾಗಿ ಎಲ್ಲ ಗಾಡಿ ತೋರಿಸ್ಕೊಳ್ಳೋಣ. ಸೊ ಇದ್ರ ಡೀಟೇಲ್ಸ್ ಹೇಳ್ಬಿಡಿ ನೀವು. R15 V3 2018 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ. ಓಕೆ ಸರ್ 90,000 ಹೇಳ್ತಾರೆ. ಒಂದು 85,000 ಮಾಡಿಸ್ಕೊಟ್ಬಿಡೋಣ ಸರ್. 85,000 ಮಾಡಿಸ್ಕೊಡ್ತೀರಾ? 2018 ಮಾಡಲ್ R15 ಸಿಂಗಲ್ ಓನರ್ ಆಗಿದೆ ವೆಹಿಕಲ್. ಅದು ಕೂಡ ನೋಡಬಹುದು ನೀವು. ಎಲ್ಲ ಔಟ್ಲುಕ್ ಇಂದ ಹಿಡಿದು ಟೈರ್ ಇಂದ ಹಿಡಿದು ಎಲ್ಲ ತೋರಿಸಿ ಸರ್. ಎಷ್ಟು ನೀಟ್ ಆಗಿದೆ ಗಾಡಿ. ಎಲ್ಲ ಚೆನ್ನಾಗಿದೆ ಗಾಡಿ. 85,000 ಗೆ ನಿಮಗೆ ಮಾಡಿಸ್ಕೊಡ್ತೀನಿ ಸರ್. ಓಕೆ ವಿಡಿಯೋನಲ್ಲಿ ಅಷ್ಟು ಗೊತ್ತಾಗಲ್ಲ. ನೀವು ಮುಂದೆ ಬಂದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಎಲ್ಲ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿಸಿ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ತಗೊಂಡು ಆರಾಮಾಗಿ ನೀವು ನೋಡಬಹುದು. 85,000 ಮಾಡಿಸ್ಕೊಡ್ತಾರೆ ಸರ್. 18 ಮಾಡಲ್ ನೋಡಬಹುದು ನೀವು R15. ಇದು ನೋಡಿ ಸರ್ ಪಕ್ಕದಲ್ಲಿ ಇನ್ನೊಂದು R15 V3 ಇದೆ. ಇದು ಬಂದ್ಬಿಟ್ಟು ಟೈರ್ ಎಲ್ಲ ಹೊಸದ್ ಹಾಕಿ ಎಲ್ಲಾ ತರ ಪಿನ್ ಟು ಪಿನ್ ಸರ್ವಿಸ್ ಮಾಡಿ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿ. ಇದು ABS ವರ್ಷನ್ ಸರ್ ಇದು. ಓಕೆ ಇದು 19 ಮಾಡಲ್. ಜಸ್ಟ್ 1,10,000 ಹೇಳ್ತಾರೆ. ನಿಮ್ಗೆ ಫೈನಲ್ 1,05,000 1 lakh ತನಕ ನಾನು ಟ್ರೈ ಮಾಡಿ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಫೈನಲ್ 1 lakh ಮಾಡಿ ಸರ್. ನೀವು 1 lakh ಟ್ರೈ ಮಾಡಿ ಕ್ಲೋಸ್ ಮಾಡಿ. 2019 ಮಾಡಲ್ ABS ವರ್ಷನ್ V3 ನೋಡಬಹುದು ನೀವು ಸರ್. ಇದನ್ನು ಸಿಂಗಲ್ ಓನರ್? ಹಾ ಸರ್ ಸಿಂಗಲ್ ಓನರ್ ಅದು. ಓಕೆ ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅಂದ್ರೆ ಈ ಗಾಡಿಗೆ ಸರ್ ಇದು ಬರೀ 30,000 ತಗೊಂಬನ್ನಿ ಸರ್ ಆಗ್ಬಿಡುತ್ತೆ. ಓಕೆ ಈ ಗಾಡಿನೂ ಅಷ್ಟೇ ಬರೀ ನೀವು 30,000 ರೂಪಾಯಿ ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. 2019 ಮಾಡಲ್ V3. ಸೊ ಇದೇ ತರ ಡ್ಯೂಕ್ 200 ಇದೆ. ಅದು ಮೋಸ್ಟ್ ಡಿಮ್ಯಾಂಡೆಡ್ ಪವರ್ಫುಲ್ ಮಷೀನ್. ಸೊ ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್ 200 ಬಂದ್ಬಿಟ್ಟು 2016 ಮಾಡಲು.
ತುಂಬಾ ಕ್ಲಾಸ್ ಆಗಿದೆ ಇಂಜಿನ್ ಮಾತ್ರ. ಓಕೆ ಓಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಫೀಲ್. ಡಬಲ್ ಸೆಟ್ ಕೀ ಎಲ್ಲ ಇದೆ ಗಾಡಿನಲ್ಲಿ. ಓಕೆ ಇದು ನಿಮ್ಗೆ ಏನಿದ್ರು ಪ್ರೈಸ್ ನಿಮ್ಗೆ ಬಂದ್ಬಿಟ್ಟು 1,25,000 ಹೇಳ್ತಾರೆ. ನಿಮ್ ಫೈನಲಿ 1,10,000 ತನಕ ಮಾಡಿಸ್ಕೊಡ್ತೀವಿ ಸರ್. 110 ತನಕ ಮಾಡಿಸ್ಕೊಡ್ತೀರಾ ನೀವು? 110 ತನಕ ಮಾಡಿಸ್ಕೊಟ್ಬಿಡೋಣ. ಸೊ ಈ ಗಾಡಿಗೂ ಲೋನ್ ಆಗುದಾ? 100% ಶೋರ್ ಆಗುತ್ತೆ ಸರ್. ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ. ನೀವು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನೀವು ಯಾವ ಗಾಡಿಗೆ ಬೇಕಂದ್ರೆ ಲೋನ್ ಲೋನ್ ಮಾಡಿಸ್ಕೊಡ್ತೀರಾ? ಸೊ ಈ ಗಾಡಿಗೂ ಅಷ್ಟೇ ಬರೀ ನೀವು 30,000 ತಗೊಂಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. ಹೌದು ಸರ್. ಡ್ಯೂಕ್ 200. ಸೊ ಈಗ ಕ್ಲಾಸಿಕ್ ನೋಡಬಹುದು ನೀವು, ಸ್ಟ್ಯಾಂಡರ್ಡ್, ರಾಯಲ್ ಎನ್ಫೀಲ್ಡ್ ಇದೆ ಸರ್. ಇದು ಬಂದ್ಬಿಟ್ಟು ಎಲೆಕ್ಟ್ರಾ. ಇದು 2019 ಮಾಡಲು. ಮಾರ್ಕೆಟ್ ಅಲ್ಲೆಲ್ಲ ನಿಮ್ಗೆ 1,50,000 1,60,000 ಹೇಳ್ತಾರೆ. ಓಕೆ ಅಷ್ಟೆಲ್ಲ ಹೇಳಕ್ ಹೋಗೋದಿಲ್ಲ. 1,35,000 ಹೇಳ್ತಾ ಇದೀನಿ. ಓಕೆ 1,35,000 ಹೇಳ್ತಾ ಇದ್ದೀರಾ ನೀವು? 12,000 ಕಿಲೋಮೀಟರ್ ಓಡಿದೆ. 2019 ಮಾಡಲ್ ಇದು. ಓಕೆ 19 ಮಾಡಲ್ ABS ವರ್ಷನ್. 35,000 ಹೇಳ್ತಾ ಇದೀನಿ. ನಿಮ್ಗೆ ಒಂದು 5,000 ಹೆಚ್ಚು ಕಡಿಮೆ 130 ತನಕ ಮಾಡಿಸ್ಕೊಡೋಣ ಸರ್. 130 ತನಕ ಮಾಡಿಸ್ಕೊಡ್ತೀರಾ ನೀವು? ಎಲೆಕ್ಟ್ರಾ 2019 ಮಾಡಲ್, ಅದು ಕೂಡ ABS ವರ್ಷನ್. ಗಾಡಿನೂ ಅಷ್ಟೇ ಕಡಿಮೆ ಓಡಿರೋದೆ, ಬರೀ 12,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಜೆನ್ಯೂನ್ ಆಗಿ ಸರ್, ಇದು ಜೆನ್ಯೂನ್ ಓಡಿರೋದು 100% ಶೋರ್ ಸರ್. ಜಿನಿನ್ ಟೈರ್ ನೋಡಿಸಿ ಸರ್, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಾವೇನ್ ಹೇಳೋದ್ ಬೇಕಾಗಿಲ್ಲ. ನೋಡಬಹುದು ಗಾಡಿ ಬಾಡಿ ಲೈನ್ ತೋರಿಸಿ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನಾವೇನ್ ಹೇಳೋದು ಇಲ್ಲ. ಓಕೆ 1,35,000 ರೂಪಾಯಿ ಹೇಳ್ತಾ ಇದ್ದಾರೆ ನೀವು ಈ ಗಾಡಿಗೆ. ಸೊ ಅದರ ಬ್ಲಾಕ್ ಇನ್ನೊಂದು ಇದೆ, ರೆಡ್ ಇದೆ ನೋಡಿ ಸರ್. ಇದು ಓಲ್ಡ್ ವರ್ಷನ್. ಇದು 2015 ಮಾಡಲು. ಓಕೆ 24,000 ಕಿಲೋಮೀಟರ್ ಓಡಿದೆ ಗಾಡಿಗೆ. ಇದು ಬಂದ್ಬಿಟ್ಟು ನಿಮ್ಗೆ 90,000 ಹೇಳ್ತಾರೆ. ಅರೌಂಡ್ ಒಂದು 85 ರೇಂಜ್ ಅಲ್ಲಿ ಮಾಡಿಸ್ಕೊಳೋಣ ಸರ್. ನಿಮ್ಗೆ 85 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀರಾ ನೀವು? 2015 ಮಾಡಲ್ ಎಲೆಕ್ಟ್ರಾ. ಫೈನಲ್ ರೇಟ್ ಅದು. ಓಕೆ ಇದು ಲೋನ್ ಆಗುತ್ತಾ ಈ ಗಾಡಿ? ಇಲ್ಲ ಸರ್, ಒಂದು 85 ಮಾಡಿಸ್ಕೊಳೋಣ. 85 ಗೆ ಮಾಡಿಸ್ಕೊಡ್ತೀರಾ ನೀವು? ಫುಲ್ ಕ್ಯಾಶ್ ಅಲ್ಲಿ ಹೋಗ್ತೀರಾ ಅಂದ್ರೆ 85 ಗೆ ಮಾಡಿಸ್ಕೊಡ್ತಾರೆ. ನೋಡಬಹುದು ಎಲೆಕ್ಟ್ರಾ 2015 ಮಾಡಲ್, ಸಿಂಗಲ್ ಓನರ್. ಓನರ್ ಚೆಕ್ ಮಾಡ್ಬೇಕು ಸರ್, ಅದು ಚೆಕ್ ಮಾಡಿ ಕೊಡ್ತೀವಿ ಓನರ್ಶಿಪ್ ಎಲ್ಲ. ನೆಕ್ಸ್ಟ್ R15 ಇದೆ, ವರ್ಷನ್ 2 ಇದು. ನೋಡಿ ಮುಂದ್ಗಡೆ ಫ್ರಂಟ್ ಇವಾಗೂನು ಶೋರೂಮ್ ಟೈರ್ ಇದೆ. ಓಕೆ ಒಂದೇ ಒಂದು ಪೀಸ್ ಕೂಡ ಕಟ್ ಆಗಿಲ್ಲ. ಇಲ್ಲ ಪಿನ್ ಟು ಪಿನ್ ಶೋರೂಮ್ ಅಲ್ಲಿ ಏನ್ ಬರುತ್ತೆ ಒರಿಜಿನಲ್ ಟು ಒರಿಜಿನಲ್ ಇರೋ ಗಾಡಿ ಇದು. ಎಲ್ಲ ಓಜಿ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನಂಬರ್ 1 ಇದೆ. ಇವಾಗ ಹುಡುಕಿದ್ರು ನಿಮ್ಗೆ ಈ ತರ ಕಂಡೀಷನ್ ಗಾಡಿ ಸಿಗಲ್ಲ. ಓಕೆ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರೇ. ಆದ್ರೆ ನಿಮ್ಗೆ ಗಾಡಿ ಬಂದ್ಬಿಟ್ಟು ಎಷ್ಟು ಹೇಳ್ತಾರೆ ಹೇಳಿ? ಬರೀ 55,000 ರೂಪಾಯಿ ಸರ್ ನಿಮ್ಗೆ ಹೇಳ್ತಾರೆ. ಬರೀ 55,000 ರೂಪಾಯಿ ಹೇಳ್ತಾ ಇದ್ರೆ ನೀವು ನೋಡಬಹುದು. 55,000 ರೂಪಾಯಿ ಹೇಳ್ತಾ ಇದೀನಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನಿಮ್ಗೆ ಗಾಡಿ. ಸೊ ನೋಡಬಹುದು, ಯಾರಾದ್ರೂ ಕಾಲೇಜ್ ಹುಡುಗರು ಕಡಿಮೆ ರೇಟ್ ಅಲ್ಲಿ ಸ್ಪೋರ್ಟ್ಸ್ ಗಾಡಿ ಹುಡುಕ್ತಾ ಇದ್ದಾರೆ ಅಂದ್ರೆ R15 ವರ್ಷನ್ 2 ಸಿಗ್ತಾ ಇದೆ. ಅದು ಕೂಡ ಎಲ್ಲ ಒರಿಜಿನಲ್ ಕಂಡೀಷನ್ ಆಗಿರೋ ವೆಹಿಕಲ್, ಸಿಂಗಲ್ ಓನರ್ ಆಗಿರೋ ವೆಹಿಕಲ್. ಬರೀ ನಿಮ್ಗೆ 55,000 ರೂಪಾಯಿ ಸಿಗ್ತಾ ಇದೆ. ಓನ್ಲಿ 55,000 ರೂಪಾಯಿ ಸಿಗ್ತಾ ಇದೆ. ನೋಡಬಹುದು ನೀವು ಕಂಡೀಷನ್ ಎಲ್ಲ ಹೇಗಿದೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ತರ ಸ್ವಲ್ಪ ಹೈ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ, ಇನ್ನು ಸ್ಪೋರ್ಟ್ಸ್ ಗಾಡಿ ನೋಡ್ತಾ ಇದ್ರೆ ನೋಡಬಹುದು. RR 310 ಇದೆ, ಅಪಾಚಿ. ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು 2021 ಸರ್. ಇದು 21 ಮಾಡಲ್. ಇದು ನೋಡಬಹುದು ನೀವು ಕಂಡೀಷನ್ ಎಲ್ಲ ಹೇಗಿದೆ ಅಂತ. ಇದನ್ನು ಅಷ್ಟೇ ಎಲ್ಲ ಕ್ಲಾಸ್ ಆಗಿದೆ ಸರ್. ಇದನ್ನು ಸಿಂಗಲ್ ಓನರ್. ಬರೀ 11,000 ಕಿಲೋಮೀಟರ್ ಓಡಿದೆ ಸರ್. ಸಿಂಗಲ್ ಓನರ್ ಸರ್. ಎಲ್ಲ ಗಾಡಿ ಸಿಂಗಲ್ ಓನರ್ ನಮ್ಮ ಹತ್ರ ಇರುತ್ತೆ ಆಲ್ಮೋಸ್ಟ್. ಓಕೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ 1,25,000 ಹೇಳ್ತೇನೆ ಸರ್. ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. 160 165 ರಲ್ಲಿ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀವಿ ಸರ್. 160 ಕೊಟ್ಬಿಡೋಣ ಸರ್. 160 ಕೊಟ್ಬಿಡೋಣ. ಫೈನಲ್ ಪ್ರೈಸ್ 160 ಕೊಟ್ಬಿಡೋಣ ಸರ್. ಸೊ ರೌಂಡ್ ಫೈನಲ್ ಆಗಿ 160 ಮಾಡ್ಕೊಡ್ತಾರೆ. 21 ಮಾಡಲ್ ಸರ್ ಇದು? ಹೌದು ಸರ್, 21 ಮಾಡಲ್ ಫೈನಲ್ ಆಗಿ RR 310 160 ಗೆ ಸಿಗ್ತಾ ಇದೆ. ಸಪೋಸ್ ನೀವು ಲೋನ್ ಅಲ್ಲಿ ಹೋಗ್ತಾ ಇದ್ರೆ ಅಂದ್ರೆ ಡೌನ್ ಪೇಮೆಂಟ್ ಇದಕ್ಕೆ ಎಷ್ಟು ಕಟ್ಟಬೇಕು ಸರ್? ಇದಕ್ಕೆ ಸರ್ ಇದಕ್ಕೆ ಒಂದು 50,000 ಡೌನ್ ಪೇಮೆಂಟ್, 50,000 ಇಂದ 70,000 ಡೌನ್ ಪೇಮೆಂಟ್ ತಗೊಂಡ್ರೆ RR 310 ತಗೊಂಡು ಹೋಗ್ಬೋದು. ಸ್ಪೋರ್ಟ್ಸ್ ಗಾಡಿ ಕಂಡೀಷನ್ ನೋಡಬಹುದು ನೀವು, ಲುಕ್ ಯಾವ ತರ ಬರ್ತಾ ಇದೆ ಅಂತ. 2021 ಮಾಡಲ್ 160. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾರಾದ್ರೂ ಅಡ್ವೆಂಚರ್ ಗಾಡಿ ಹುಡುಕ್ತಾ ಇದ್ದೀರಾ, ಎಕ್ಸ್ಪಲ್ಸ್ ನೋಡಬಹುದು ನೀವು. ಅಡ್ವೆಂಚರ್ ಸರ್. ಈ ಗಾಡಿ ಯಾವ ಮಾಡಲ್ ಸರ್ ಇದು? ಸರ್ ಎಕ್ಸ್ಪಲ್ಸ್ 4V ಸರ್ ಇದು. ಓಕೆ ಎಕ್ಸ್ಪಲ್ಸ್ 4V 2023 ಮಾಡಲ್. ಲೇಟೆಸ್ಟ್ ಡೂಮ್ ಬರೋದು ಇದರಲ್ಲಿ. ಲೇಟೆಸ್ಟ್ ಬರುತ್ತೆ ಇದರಲ್ಲಿ. ಫ್ಯಾನ್ಸಿ ನಂಬರ್ ಕೂಡ ಇದೆ ಗಾಡಿನಲ್ಲಿ. ಚೆನ್ನಾಗಿದೆ. ನಂಬರ್ ಗೆಲ್ಲ ಏನೇ ಪ್ರೈಸ್ ಕಾಸ್ಟಿಂಗ್ ಇರಲ್ಲ ನಿಮಗೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಳೋದಕ್ಕೋಸ್ಕರ. ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಗಾಡಿ ತುಂಬಾ ಕಡಿಮೆ ಓಡಿರುತ್ತೆ ನಮ್ಮ ಹತ್ರ. ಸರ್ ಇದು ನಿಮ್ಗೆ 1,18,000 ಹೇಳ್ತಾರೆ. ನಿಮ್ಗೂ ಈ ಗಾಡಿನಲ್ಲಿ ಒಂದು 5,000 ಇಂದ 10,000 ರೂಪಾಯಿ ಹೆಚ್ಚು ಕಡಿಮೆ ಮಾತಾಡಿ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಕ್ಲೋಸ್ ಮಾಡ್ಕೊಡ್ತೀರಾ? ಹೌದು. ಸೇಮ್ ಅದೇ ತರ ಇನ್ನೊಂದು ಇದೆ ನೋಡಿ ಸರ್ ಪಕ್ಕದಲ್ಲಿ, ಬ್ಲೂ ಕಲರ್, ಬ್ಲಾಕ್ ಅಂಡ್ ಬ್ಲೂ. ಅದು ಬ್ಲಾಕ್ ಅಂಡ್ ವೈಟ್ ಇದು. ಇದು ಬಂದ್ಬಿಟ್ಟು ಸೇಮ್ ನಿಮ್ಗೆ ಒಂದು 1,15,000 ಹೇಳ್ತಾರೆ. 5,000 ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಮಾಡ್ಸೋಣ. ತಗೊಂಡೋಗಿ ಸರ್. ತುಂಬಾ ನೀಟ್ ಇದೆ. ಯಾವ್ದೇ ತರ ತಗೊಂಡೋಗ್ಬೇಕು, ಸರ್ವಿಸ್ ಸೆಂಟರ್ ಮಾಡ್ಬೇಕು, ಅದು ಇದಿಲ್ಲ. ಎಲ್ಲ ನೀಟ್ ಅಂಡ್ 40,000 50,000 ತಗೊಂಡ್ಬನ್ನಿ ಸರ್. ಡೌನ್ ಪೇಮೆಂಟ್ ಯಾವ ಗಾಡಿ ಬೇಕು ಕೇಳಿ ಸರ್. ನಿಮ್ಗೆ ಯಾವ ತರ ಗಾಡಿ ಕೊಡ್ತೀನಿ ನಾನು ನಿಮ್ಗೆ. ಓಕೆ. ಸೊ ನೆಕ್ಸ್ಟ್ ಗಾಡಿ ಅದೇ ಕೊಡ್ತೀನಿ ನಾನು ನಿಮ್ಗೆ. ಹೌದಾ? ಓಕೆ ಸರ್. ಸೊ ನೆಕ್ಸ್ಟ್ ಯಾರಾದ್ರೂ ಸ್ವಲ್ಪ ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದಾರೆ ಅಂದ್ರೆ ನೋಡಬಹುದು. BMW ನೋಡಬಹುದು ನೀವು. BMW 2019 ಮಾಡಲ್ ಸರ್. BMW ಇದು 20,000 ಕಿಲೋಮೀಟರ್ ಓಡಿದೆ ಅಷ್ಟೇ. 20,000 ಕಿಲೋಮೀಟರ್ ಓಡಿದೆ. BMW GS 310 ಇದೆ. ನೋಡಬಹುದು ನೀವು. ಗಾಡಿ ಮಾತ್ರ ಅಲ್ಟಿಮೇಟ್ ಇದೆ. ತೋರಿಸಿ ಸರ್ ಏನಿದೆ ಅಂದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿನಲ್ಲಿ. ಹಿಂದ್ಗಡೆ ಬಾಕ್ಸ್, ಟೂರಿಂಗ್ ಬಾಕ್ಸ್ ಎಲ್ಲ ಇದೆ. ನೋಡಬಹುದು ನೀವು. ಎಲ್ಲ ಏನು ಮಾಡ್ಸಂಗಿಲ್ಲ. ಕಂಡೀಷನ್ ಇದೆ. ಇದು ಬರೀ ನಿಮ್ಗೆ 1,70,000 ಹೇಳ್ತಾರೆ ಸರ್. ಒಂದು 1,65,000 ರೂಪಾಯಿ ಮಾಡಿಸ್ಕೊಟ್ಬಿಡೋಣ ಸರ್. 1,60,000 ರೂಪಾಯಿ ಮಾಡಿಸ್ಕೊಡ್ತೀರಾ ನೀವು? BMW GS 310 ಮಾಡಲ್ ಸರ್. ನೀವು ಏನು ಮಾಡಲ್ ನೀವು ಸರ್? 2019 ಮಾಡಲ್. 2019 ಮಾಡಲ್. ಓನರ್ಶಿಪ್ ಚೆಕ್ ಮಾಡ್ಬೇಕು. ಓನರ್ಶಿಪ್ಸ್ ಎಲ್ಲ ಚೆಕ್ ಮಾಡಿ ಕೊಡ್ಸಿ ಸರ್ ಎಷ್ಟಿದೆ. ಓಕೆ ನೋಡಬಹುದು ಸರ್. ಈ ಗಾಡಿ ಡೌನ್ ಪೇಮೆಂಟ್ ಅಲ್ಲಿ ಬೇಕು ಅಂದ್ರೆ, ಲೋನ್ ಅಲ್ಲಿ ಬೇಕು ಅಂದ್ರೆ ಈ ಗಾಡಿ ಸರ್ ಲೋನ್ ಅಲ್ಲಿ ಬೇಕಂದ್ರೆ ನಿಮ್ಗೆ ಮಿನಿಮಮ್ ಇದಕ್ಕೆ ಒಂದು 85,000 ತಗೊಳ್ಬೇಕು ಸರ್. 85,000 ನೀವು ತಗೊಂಬನ್ನಿ. ಆರಾಮಾಗಿ ನೀವು BMW ಓನ್ ಮಾಡ್ಬೋದು. ಆರಾಮಾಗಿ ನೋಡಬಹುದು. ತುಂಬಾ ಚೆನ್ನಾಗಿ ಡ್ರೀಮ್ ಇರುತ್ತೆ ಒಂದು BMW ತಗೊಳ್ಳೋಣ ಅಂತ. ಸೊ ನೋಡಬಹುದು ನೀವು. ಜಸ್ಟ್ ನೀವು 70,000 to 80,000 ನೀವು ತಗೊಂಬನ್ನಿ. ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. GS 310 ಸಿಗ್ತಾ ಇದೆ BMW ಅಲ್ಲಿ. ನೋಡಬಹುದು ನೀವು.
ಕಂಡೀಷನ್ ಎಲ್ಲ ಕ್ಲಾಸ್ ಆಗಿದೆ. ಸೊ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಭಾರತ್ ಬೈಕ್ಸ್ ಅಲ್ಲಿ ನೀವು ಒಂದ್ಸತಿ ವಿಸಿಟ್ ಮಾಡಿ, ಎಲ್ಲ ಬೈಕ್ ಸಿಗುತ್ತೆ. ಸೊ ನೀವು ಯಾವ ರೇಂಜ್ ಅಲ್ಲಿ ನೋಡ್ತಾ ಇದ್ದೀರಾ, ಯಾವ ಬೈಕ್ ನೋಡ್ತಾ ಇದ್ದೀರಾ, ಎಲ್ಲ ಬೈಕ್ ಸಿಗುತ್ತೆ. ಜಸ್ಟ್ ನೀವು 30,000 to 40,000 ತಗೊಂಡ್ಬನ್ನಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ ಸರ್. ಆಲ್ರೆಡಿ ಲೋನ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ ಸರ್, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಯಾವ ಬೇಕು. ಸೊ ಈ ವಿಡಿಯೋನಲ್ಲಿ ಇಲ್ಲ ಏನು ಮಾಡ್ತೀನಿ ಸರ್, ಮೊದಲನೇ ಬಾರಿ ಯಾರನ್ನ ಚಾನಲ್ ನೋಡ್ತಾ ಇದ್ದ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.